ಶ್ರೀಕೃಷ್ಣನ ಸಂದೇಶ ಭಗವದ್ಗೀತೆ ನೆಮ್ಮದಿ ಕಳೆದುಕೊಂಡವರಿಗೆ ಮಾರ್ಗವನ್ನು ತಿಳಿಸುತ್ತದೆ. ಗೊಂದಲಕ್ಕೆ ಒಳಗಾದವರಿಗೆ ಸ್ಪಷ್ಟತೆ, ಧೈರ್ಯ ಮತ್ತು ಎಲ್ಲರಿಗೂ ಬುದ್ಧಿವಂತಿಕೆಯನ್ನು ನೀಡುತ್ತದೆ. ಜಗತ್ತು ಇದುವರೆಗೂ ತಿಳಿದಿರುವ ಶ್ರೇಷ್ಠ ಆಧ್ಯಾತ್ಮಿಕ ಪುಸ್ತಕದ ಕೆಲವು ಜನಪ್ರಿಯ ಮತ್ತು ಪ್ರಮುಖ ಬೋಧನೆಗಳು ಇಲ್ಲಿವೆ ನೋಡಿ. ನಮ್ಮ ಪ್ರತಿಯೊಂದು ಕಾರ್ಯ ಮತ್ತು ಪ್ರತಿ ಕೆಲಸಗಳನ್ನು ಶ್ರೀಕೃಷ್ಣನಿಗೆ ಸಮರ್ಪಿಸಬೇಕು. ನಮ್ಮ ಜೀವಿತ ಅವಧಿಯಲ್ಲಿ ನಾವು ಏನೇ ಮಾಡಿದರೂ ಪರಮಾತ್ಮನ ಪರಮ ವ್ಯಕ್ತಿತ್ವಕ್ಕೆ ಸಮರ್ಪಿಸಬೇಕು. ಇದು ಯಾವಾಗಲೂ ನಮಗೆ ಶಾಂತಿ ಮತ್ತು ತೃಪ್ತಿಯನ್ನು ನೀಡುತ್ತದೆ. ನಮ್ಮ ಪ್ರತಿಯೊಂದು ಕ್ರಿಯೆಗೂ ಶ್ರೀಕೃಷ್ಣನನ್ನು ಸಮರ್ಪಿಸಬೇಕು. ಇದು ನಮ್ಮೊಂದಿಗೆ ಸರ್ವಕಾಲಿಕ ದೇವರ ಉಪಸ್ಥಿತಿಯನ್ನು ಅನುಭವಿಸುವಂತೆ ಮಾಡುತ್ತದೆ. ನಮ್ಮೆಲ್ಲ ಕಾರ್ಯಗಳು ಸಕಾರಾತ್ಮಕವಾಗಿ ಹೊರಹೊಮ್ಮುವಂತೆ ಮಾಡುತ್ತದೆ. ಭಗವಂತನ ಪ್ರೇರಣೆಯಿಂದ ನಮ್ಮ ಪ್ರತಿ ಕಾರ್ಯಗಳು ಕೂಡ ಸಫಲತೆಗಳನ್ನು ಪಡೆದುಕೊಳ್ಳುತ್ತವೆ. ಎಲ್ಲವೂ ಶ್ರೀಕೃಷ್ಣ ಪರಮಾತ್ಮನಿಗೆ ಅರ್ಪಿಸಬೇಕು. ಪ್ರತಿಯೊಬ್ಬರ ಜೀವನವು ಒಂದು ಯುದ್ಧವಿದ್ದಂತೆ. ಜೀವನವೇ ಯುದ್ಧ ಭೂಮಿ. ಧೈರ್ಯದಿಂದ ಹೋರಾಡಬೇಕು. ಜೀವನವನ್ನು ಹೋರಾಟ ಮಾಡದೆ ಗೆಲ್ಲಲು ಸಾಧ್ಯವಿಲ್ಲ. ಪ್ರತಿಯೊಬ್ಬರ ಜೀವನವು ಒಂದು ಯುದ್ಧ ಭೂಮಿಯಲ್ಲಿ ನಡೆಯುವ ಘೋರ ಯುದ್ಧವಿದ್ದಂತೆ. ಆ ಯುದ್ಧದಲ್ಲಿ ವಿಜಯ ಸಾಧಿಸುವುದಕ್ಕೆ ಅಧರ್ಮದ ದಾರಿಯನ್ನು ಹಿಡಿಯಬಾರದು. ಧರ್ಮದ ದಾರಿಯಲ್ಲಿ ನಡೆಯಬೇಕು. ಜೀವನದಲ್ಲಿ ಕಷ್ಟಗಳು ಎದುರಾದಾಗ ನಿಮ್ಮ ಸುತ್ತಲೂ ಇರುವ ಗೋಡೆಗಳು ಸಹ ಕುಸಿಯುತ್ತವೆ ಮತ್ತು ನಿಮ್ಮ ಕಾಲುಗಳ ಕೆಳಗೆ ಭೂಮಿಯು ಬಿರುಕು ಬಿಟ್ಟಂತೆ ಆಗುತ್ತದೆ. ಇಂಥ ಸ್ಥಿತಿಯಲ್ಲಿ ಏನನ್ನು ನಿರೀಕ್ಷಿಸಬೇಡಿ ಅಥವಾ ಯಾವುದಕ್ಕೂ ಭಯಪಡಬೇಡಿ. ನಿರೀಕ್ಷೆಗಳು ಮತ್ತು ಭಯಗಳು ನಮ್ಮ ಸಾಧ್ಯತೆಗಳನ್ನು ಮಿತಿಗೊಳಿಸುತ್ತವೆ. ಗೆಲ್ಲಬೇಕಾದರೆ ಧೈರ್ಯ ಬಹಳ ಮುಖ್ಯ. ಜೈ ಶ್ರೀಕೃಷ್ಣ.